ಜೈಲಿನಿಂದ ಹೊರಬರ್ತಿದ್ದಂತೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲಾಗಿದೆ. ಕಗ್ಗಲೀಪುರ ಪೊಲೀಸ್ ಠಾಣೆಗೆ ಪೊಲೀಸರು ಕರೆದೊಯ್ಯಲಿದ್ದಾರೆ. ಶಾಸಕ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಿರುವ ಪೊಲೀಸರು ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇದೆ. ರೇಪ್ ಕೇಸ್ ಸಂಬಂಧ ಕಸ್ಟಡಿಗೆ ಪಡೆದು ತನಿಖೆಯನ್ನ ನಡೆಸಬೇಕಾಗಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಿಂದ ಕರೆದೊಯ್ದಿದ್ದಾರೆ ಪೊಲೀಸರು. ಬಿಡದಿ ಮಾರ್ಗವಾಗಿ ಮುನಿರತ್ನನ್ನ ಪೊಲೀಸರು ಕರೆದೊಯ್ದಿದ್ದಾರೆ. ಜೈಲಿನಿಂದ ಹೊರಬರ್ತಾ ಇದ್ದಂತೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದಿದ್ದಾರೆ. ಕಗ್ಗಲೀಪುರ ಠಾಣೆ ಪೊಲೀಸ್ ಏನಿದ್ದಾರೆ ಬಾಡಿ ವಾರೆಂಟ್ ಮೇಲೆ ಮುನಿರತ್ನರನ್ನ ವಶಕ್ಕೆ ಪಡೆದಿದ್ದಾರೆ. ಕಗ್ಗಲೀಪುರ ಪೊಲೀಸ್ ಠಾಣೆಗೆ ಕರೆದೊಯ್ಯಲಿದ್ದಾರೆ ಪೊಲೀಸರು. ಮೊದಲಿಗೆ ಯಾವುದೇ ಪ್ರಕರಣ ಆದ್ರೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ಬೇಕಾಗತ್ತೆ, ಜನರಲ್ ಚೆಕಪ್ ಅನ್ನ ಮಾಡಿಸ್ಬೇಕು. ಯಾಕೆಂದ್ರೆ ಇವರು ನನ್ನ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅಂತ ಮುನಿರತ್ನ ಅವರು ಹೇಳ್ಕೊಂಡಿದ್ದಾರೆ. ಅದ್ರ ವಿಚಾರವಾಗಿಯೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ನಾರ್ಮಲ್ ಆಗಿ ಜನರಲ್ ಚೆಕಪ್ ಮಾಡ್ತಾರೆ. BP ಇದೆಯಾ, ಶುಗರ್ ಇದೆಯಾ, ಮತ್ತೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳಿವೆ, ಈ ರೀತಿಯಾಗಿ ಎಲ್ಲ ವಿಚಾರವಾಗಿಯೂ ಕೂಡ ಅಂದ್ರೆ ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ. ಆರೋಗ್ಯ ತಪಾಸಣೆಯಾದ ನಂತರ ಕಗ್ಗಲೀಪುರ ಪೊಲೀಸ್ ಠಾಣೆಗೆ ಪೊಲೀಸರು ಈ ಆರೋಪಿ RR ನಗರ ಶಾಸಕ ಮುನಿರತ್ನರನ್ನ ಕರೆದೊಯ್ತಾರೆ. ಅಲ್ಲೂ ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಈಗ ಒಬ್ಬ ಆರೋಪಿಯನ್ನ ಕರ್ಕೊಂಡು ಬಂದಿದ ತಕ್ಷಣ ನೇರವಾಗಿ ವಿಚಾರಣೆ ಮಾಡೋದಿಲ್ಲ. ವಿಚಾರಣೆಗೂ ಮುನ್ನ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಠಾಣೆಗೆ ಕರ್ಕೊಂಡು ಹೋಗಿದ ತಕ್ಷಣ ಆ ಪ್ರೊಸೀಜರ್ ಅನ್ನ ಮುಗಿಸಿ ಆ ನಂತರ ಒಂದಿಷ್ಟು ಕಾಲ ವಿಚಾರಣೆಯನ್ನ ಮಾಡ್ತಾರೆ. ಈ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಏನು, ಇದು ನಿಜಾನಾ, ಏನು ಇದು ಅಂತ ಎಲ್ಲ ವಿಚಾರವಾಗಿಯೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಾಲ ವಿಚಾರಣೆಯನ್ನ ಮಾಡ್ತಾರೆ. ಅದಾದ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ವಶಕ್ಕೆ ಕೇಳುವ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಪೊಲೀಸರು ಕೂಡ ಇನ್ನೂ ಕೆಲವೊಂದಿಷ್ಟು ಮಾಹಿತಿಯನ್ನ ವಿಚಾರಣೆ ಮಾಡಬೇಕಾಗತ್ತೆ, ಕೆಲವೊಂದಿಷ್ಟು ವಿಚಾರಗಳನ್ನ ಬಾಯ್ಬಿಡಿಸ್ಕೊಳ್ಬೇಕಾಗತ್ತೆ. ಈ ವಿಚಾರವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಕೇಳೋ ಸಾಧ್ಯತೆ ಕೂಡ ಇದೆ. ಇನ್ನು ರೇಪ್ ಕೇಸ್ ಸಂಬಂಧ ಕಸ್ಟಡಿಗೆ ಪಡೆದು ತನಿಖೆಯನ್ನ ನಡೆಸಬೇಕಾಗಿದೆ. ಸದ್ಯಕ್ಕೆ ಮೆಡಿಕಲ್ ಚೆಕಪ್ ಮಾಡಿಸೋದಿಕ್ಕೆ ಬಿಡದಿ ಮಾರ್ಗವಾಗಿ ಮುನಿರತ್ನನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಪೊಲೀಸರು ನೇರವಾಗಿ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗೆ ಬರ್ತಾರೆ ತಕ್ಷಣವೇ ಅವರನ್ನ ಕಗ್ಗಲೀಪುರ ಠಾಣೆ ಪೊಲೀಸರು ಅರೆಸ್ಟ್ ಅನ್ನ ಮಾಡ್ತಾರೆ. ಅರೆಸ್ಟ್ ಮಾಡಿ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ ಏಡ್ಸ್ ಟ್ರಾಪ್ ಶಾಸಕ ಏನಿದ್ದಾರೆ RR ನಗರ ಶಾಸಕ, ಇವರನ್ನ ಇದೀಗ ಮೆಡಿಕಲ್ ಚೆಕಪ್ಗೆ ಅಂತ ಬಿಡದಿ ಮಾರ್ಗವಾಗಿ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಇನ್ನು ಕಗ್ಗಲೀಪುರ ಠಾಣೆಯಲ್ಲಿ ಇಬ್ಬರು ಸಂತ್ರಸ್ತೆಯರು ದೂರನ್ನ ದಾಖಲು ಮಾಡ್ತಾರೆ. ಮುನಿರತ್ನ ವಿರುದ್ಧವಾಗಿ ದೂರನ್ನ ದಾಖಲು ಮಾಡ್ತಾರೆ. ಅತ್ಯಾಚಾರವನ್ನ ಮಾಡಿದ್ದಾರೆ, ನಮಗೆ ತೊಂದರೆ ಕೊಟ್ಟಿದ್ದಾರೆ, ನಮ್ಮ ಕೈಲಿ ಮಾಡಬಾರ್ದ ಕೆಲಸಗಳನ್ನ ಮಾಡಿಸಿದ್ದಾರೆ ಅಂತ ಕಗ್ಗಲೀಪುರ ಠಾಣೆಗೆ ತೆರಳಿ ಸಂತ್ರಸ್ತೆಯರು ದೂರನ್ನ ದಾಖಲು ಮಾಡಿದ್ರು. ಇದೀಗ ಮುನಿರತ್ನ ಅವರು ಅಟ್ರಾಸಿಟಿ ಕೇಸ್, ಜೀವ ಬೆದರಿಕೆ ಪ್ರಕರಣವನ್ನು ಎದುರಿಸಿದ ನಂತರ ಮತ್ತೊಂದು ಪ್ರಕರಣ, ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಗ್ಗಲೀಪುರ ಪೊಲೀಸ್ ಠಾಣೆಗೆ ಪೊಲೀಸರು ಮುನಿರತ್ನನನ್ನ ಕರೆದೊಯ್ಯಲಿದ್ದಾರೆ. ಸದ್ಯಕ್ಕೆ ಶಾಸಕ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಅನ್ನ ಪೊಲೀಸರು ಮಾಡಿಸಲಿದ್ದಾರೆ. ಇನ್ನು ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇದೆ. ವೆಂಕಟೇಶ್, ಈಗ ಸದ್ಯಕ್ಕೆ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ ಎಂಬ ಮಾಹಿತಿ ಲಭ್ಯ ಆಗಿದೆ. ಇನ್ನು ಮೆಡಿಕಲ್ ಟೆಸ್ಟ್ ಆದ ನಂತರ ಎಷ್ಟು ಗಂಟೆಗೆ ಠಾಣೆಗೆ ಕರೆದೊಯ್ಯಬಹುದು? ಸದ್ಯ ಈಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಏನು ಕಗ್ಗಲೀಪುರ ಪೊಲೀಸರು ಕೂಡ ಶಾಸಕ ಮುನಿರತ್ನ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂಥದ್ದು ನಮ್ಮ ಕ್ಯಾಮ್ರಾಮನ್ ತೋರಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈಗ ಅವರನ್ನ ಚೇಸ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಈಗ ಅವರನ್ನ ಬಿಡದಿ ಸಮೀಪ ಇರುವಂತಹ ಏನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರುವಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಈಗ ಕಗ್ಗಲೀಪುರ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಬೇಕಾಗುತ್ತೆ. ಸೊ ಈ ಮೆಡಿಕಲ್ ಟೆಸ್ಟ್ ಆದ ನಂತರ ಅವ್ರನ್ನ ವಶಕ್ಕೆ ಪಡೆಯುವ ಕೆಲಸ ಏನು ಠಾಣೆಗೆ ಕರ್ಕೊಂಡು ಬಂದು ಮತ್ತೆ ವಿಚಾರಣೆ ಮಾಡುವಂತಹದನ್ನು ಕೂಡ ಮಾಡ್ತಾರೆ. ಈಗ ಏನು ನೈಸ್ ರೋಡ್ ಮುಖಾಂತರವಾಗಿ ಕಗ್ಗಲೀಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಇದಾದ ನಂತರ ಏನು ಪ್ರೊಸೀಜರ್ಗಳು ಏನಿದೆ ಅದರಂತೆ ಕೂಡ ಎಲ್ಲವನ್ನು ಮಾಡ್ತಾ ಹೋಗ್ತಾರೆ. ಈಗ ಸದ್ಯಕ್ಕೆ ಅವರಿಗೆ ಆರೋಗ್ಯ ತಪಾಸಣೆ ಕೂಡ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ಯಾವುದೇ ಒಬ್ಬ ಆರೋಗ್ಯ ಕೂಡ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಪೊಲೀಸರು ಪ್ರಾಥಮಿಕವಾಗಿ ಮಾಡಬೇಕಾದಂಥ ಕೆಲಸ ಅಂದರೆ ಅವರಿಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಬೇಕಾಗುತ್ತೆ. ರೊಟೀನ್ ಆಗಿ BP ಇರ್ಬೋದು, ಶುಗರ್ ಇರ್ಬೋದು, ಕೆಲವೊಂದು ರೊಟೀನ್ಗಳು ಕೂಡ ಏನಿರುತ್ತೆ ಆ ಎಲ್ಲವನ್ನು ಕೂಡ ಪೊಲೀಸ್
ಕೂಡ ಮಾಡಿಸ್ಬೇಕಾಗುತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಸೊ ಈಗ ಅದೇ ಒಂದು ಕೆಲಸವನ್ನು ಕೂಡ ಮಾಡುವಂಥ ಪ್ರಯತ್ನಗಳಾಗ್ತದೆ. ಸೊ ಇದಾದ ನಂತರ ಪೊಲೀಸರು ಸಹಜವಾಗಿ ಅವರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡುವಂಥ ಕೆಲಸಗಳಾಗುತ್ತೆ. ಸೊ ಈ ಪ್ರಕರಣದಲ್ಲಿ ಏನು ಒಂದು ಅತ್ಯಾಚಾರ ಆರೋಪ ಕೇಳಿ ಬಂದಿದೆ. ಸೊ ಅದರಲ್ಲಿ ಶಾಸಕ ಮುನಿರತ್ನ ಅವರ ಪಾತ್ರ ಏನು, ಸೊ ಈ ಹಿಂದೆ ಏನು ಮಹಿಳೆ ಆರೋಪ ಮಾಡಿದ್ದಾರೆ, ಆ ಮಹಿಳೆಗೂ ನಿಮಗೂ ಎಷ್ಟು ದಿನಗಳಿಂದ ಪರಿಚಯ ಆಗಿದೆ, ನಿಮ್ಗೆ ಯಾವ ರೀತಿಯಾಗಿ ಪರಿಚಯ, ಸೊ ಇದಾದ ನಂತರ ನೀವು ಅವರನ್ನು ಯಾವ ರೀತಿಯಾಗಿ ಬಳಸ್ಕೊಂಡ್ರಿ, ಸೊ ಅವರು ಮಾಡ್ತಾ ಇರುವಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಉತ್ತರ ಏನು ಅನ್ನೋದನ್ನ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೂಡ ಅವರನ್ನು ಕೇಳಿ ಪಡೆದುಕೊಳ್ತಾರೆ. ಅದಾದ ನಂತರ ಏನು ವಿಚಾರಣೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದಾದ ನಂತರ ನ್ಯಾಯಾಲಯಕ್ಕೂ ಕೂಡ ಅವರನ್ನು ಕರ್ಕೊಂಡೋಗ್ತಾರೆ. ಕರ್ಕೊಂಡೋದ ನಂತರ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇರೋದ್ರಿಂದಾಗಿ ಎಷ್ಟು ದಿನಗಳ ಕಾಲ ಒಂದು ಕಸ್ಟಡಿಗೆ ಬೇಕು ಅಂತ ಹೇಳಿ ಕೂಡ ಮನವಿಯನ್ನು ಮಾಡ್ಕೊಳ್ತಾರೆ. ಸೊ ಅವರ ಮನವಿಯನ್ನು ಕೂಡ ಪುರಸ್ಕಾರ ಮಾಡಿ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಒಂದು ಪ್ರಕರಣದಲ್ಲಿ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ರು. ಈಗ ಬೇಲ್ ಮೇಲೆ ಕೂಡ ಅವರು ಹೊರಗಡೆ ಬಂದಿರೋದ್ರಿಂದಾಗಿ ಸಹಜವಾಗಿಯೇ ಸೊ ಅವರನ್ನು ಕೂಡ ಮತ್ತೆ ಇನ್ನೊಂದು ಏನು ಪ್ರಕರಣ ಏನಿದೆ ಅದರಲ್ಲಿ ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಇದಾದ ನಂತರ ಒಂದು ವೇಳೆ ಏನಾದರೂ ಇವರು ಕೇಳುವಂತಹಷ್ಟು ದಿನಗಳು ಕೂಡ ಕೊಡದೇ ಇದ್ದರೆ ಬಾಡಿ ವಾರೆಂಟ್ ಮೇಲೆ ಕೂಡ ಪಡೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು ಸಾಹಿತ್ಯ. ಸೊ ಈಗ ಸದ್ಯಕ್ಕೆ ಮುನಿರತ್ನ ಅವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ಮೆಡಿಕಲ್ ಟೆಸ್ಟ್ ಆದಮೇಲೆ ಪೊಲೀಸರು ಕೂಡ ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸರ್ಕಾರದ ಮಟ್ಟದಲ್ಲೂ ಕೂಡ ಏನು ಒಂದು ಪ್ರತ್ಯೇಕವಾದಂಥ ಒಂದು ತಂಡ ಅಂದರೆ ಟೀಮನ್ನು ಮಾಡಬೇಕು, SITಯನ್ನು ಮಾಡಬೇಕು. ಸೊ ಹಾಗಾಗಿ ಅವರು ವಿಚಾರಣೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಕೂಡ ಒಂದು ಮನವಿಯನ್ನು ಮಾಡ್ತಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಕಾದು ನೋಡಬೇಕಾಗುತ್ತೆ. ಸೊ ಈಗ ಸದ್ಯಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಕಂಟಿನ್ಯೂಸ್ ಆಗಿ ಅವರನ್ನು ಚೇಸ್ ಮಾಡುವಂತಹ ಪ್ರಯತ್ನಗಳು ಕೂಡ ಪವರ್ ಟಿವಿ ಮಾಡ್ತಾ ಇದೆ ಸಾಹಿತ್ಯ. ವೆಂಕಟೇಶ್, ಸದ್ಯಕ್ಕೆ ಈಗ ಎಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿದ್ದಾರೆ ಅಂತ, ಇನ್ನು ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು ಮೆಡಿಕಲ್ ಟೆಸ್ಟ್ಗೆ? ಸಾಹಿತ್ಯ ಈಗ ಸದ್ಯದ ಒಂದು ಈಗ ಪ್ರೆಸೆಂಟ್ ನಾವು ಮೈಸೂರು ಏನು ಟೋಲ್ ಗೇಟ್ ಇದೆ, ಕನಕಪುರದ ಒಂದು ಟೋಲ್ ಗೇಟ್ ಏನಿದೆ ಅಲ್ಲಿರುವಂಥದ್ದು ಪರಪ್ನಗರ ಜೈಲಿಂದ ಅವ್ರನ್ನ ಕರ್ಕೊಂಡು ಬರ್ತಾ ಇರುವಂಥದ್ದು ನೈಸ್ ರೋಡ್ ಮುಖಾಂತರವಾಗಿ. ಸೊ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಈಗ ಕನಕಪುರದ ಒಂದು ಮುಖ್ಯ ರಸ್ತೆ ಏನಿದೆ ಅಲ್ಲಿಗೆ ಹೋಗ್ತಾ ಇರೋದು. ಈಗ ದೃಶ್ಯಗಳಲ್ಲಿ ನೋಡ್ಬೋದು ಮುನಿರತ್ನ ಅವರು ಏನಿದೆ ಒಂದು ಸ್ಕಾರ್ಪಿಯೋದಲ್ಲಿ ಕೂತ್ಕೊಂಡಿರೋವಂಥದ್ದು. ಸೊ ಅವರ ಪೊಲೀಸರು ಕೂಡ ಅವ್ರನ್ನ ಎಸ್ಕಾಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಷ್ಟು ದಿನಗಳ ಕೂಡ ಶಾಸಕರಾಗಿ ಏನು ಒಂದು ಅವರಿಗೆ ಎಸ್ಕಾಟನ್ನು ಕೊಡ್ತಾ ಇದ್ರು ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಗಳಾಗಿರಬಹುದು, ಜನಸಂಪರ್ಕ ಸಭೆಗಳಾಗಿರ್ಬೋದು. ಬಟ್ ಇವತ್ತು ಅವರು ಆರೋಪಿ ಆಗಿರುವಂಥದ್ದು. ಸೊ ಅವರನ್ನು ಕೂಡ ಇವತ್ತು ಪೊಲೀಸರು ಎಸ್ಕಾಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದಾದ ನಂತರ ಅವ್ರನ್ನ ಮತ್ತೆ ಮೆಡಿಕಲ್ ಟೆಸ್ಟ್ ಆದ ನಂತರ ಮತ್ತೆ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಸಾಹಿತ್ಯ. ಈಗ ಮುನಿರತ್ನ ಪ್ರಕರಣದಲ್ಲಿ ಯಾಕೆಂದ್ರೆ ಏಡ್ಸ್ ಟ್ರಾಪ್ ಇದೆಯಲ್ಲ, ಸಾಕಷ್ಟು ಮಹಿಳೆಯರು ಈ ಪ್ರಕರಣದಲ್ಲಿ ನೊಂದು ಹೋಗಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಸಾಹಿತ್ಯ ಸದ್ಯದ ಮಟ್ಟಿಗೆ ಈಗ ನೋಡೋದಾದ್ರೆ ಏನು ಕೇವಲ ಅವರ ವಿರುದ್ಧ ಅತ್ಯಾಚಾರ ಆರೋಪ ಮಾತ್ರ ಕೇಳಿ ಬರ್ತಾ ಇಲ್ಲ, ಅಲ್ಲದೆ ಅವರು ಒಂದು HIV ಪೀಡಿತ ಸೋಂಕಿತ ಮಹಿಳೆಯರೇನಿದ್ದಾರೆ ಅವ್ರನ್ನ ಬಡಿಸ್ಕೊಂಡು ಕೂಡ ಒಂದು ಏಡ್ಸ್ ಟ್ರಾಪನ್ನು ಮಾಡಿದ್ರು ಅನ್ನುವಂಥದ್ದು ಗಂಭೀರ ಆರೋಪವನ್ನು ಕೂಡ ಮಾಡಿರುವಂಥದ್ದು ಒಂದು ಮಹಿಳೆ. ಸೊ ಆ ಮಹಿಳೆಯ ಒಂದು ಕಂಪ್ಲೇಂಟನ್ನು ಕೂಡ ಈಗ ದೂರನ್ನು ನೀಡಿದ್ದಾರೆ. ಸೊ ಆ ಒಂದು HIV ಸೋಂಕಿತಗೆ ಏನೋ ಒಂದು ಹನಿ ಟ್ರ್ಯಾಪ್ ಮಾಡಿದ್ರು, ಅದರಲ್ಲಿ ಒಬ್ಬ ಮಾಜಿ ಕಾರ್ಪೊರೇಟರನ್ನು ಕೂಡ ಬಳಸ್ಕೊಂಡಿದ್ರು. ಈಗ ಆ ಒಂದು ಕಾಯಿಲೆಯಿಂದ ಅವರು ಕೂಡ ಬಳಲ್ತಾ ಇದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಸೊ ಇದಾದ ನಂತರ ಏನು ಇದೇ ಒಂದು ಸ್ಕಾರ್ಪಿಯೋದಲ್ಲಿ ಕಾಣ್ತಾ ಇರುವಂಥದ್ದು, ಇದಾದ ನಂತರ ಈ ಒಂದು ಪ್ರಕರಣವನ್ನು ಕೂಡ ಈಗ ತನಿಖೆಯನ್ನು ಮಾಡ್ತಾರೆ. ಯಾಕಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಗಂಭೀರವಾದಂಥ ಒಂದು ಪ್ರಕರಣ ಆಗಿರೋದ್ರಿಂದಾಗಿ ಸೊ ಈಗ ಆ ಮಹಿಳೆ ಮಾಡಿರುವಂಥ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಈಗ ಬಿಡುಗಡೆ ಮಾಡಿದ್ದಾರೆ. ಒಂದಷ್ಟು CCTVಗಳಿರ್ಬೋದು, ಗೋದಾಮಿನಲ್ಲಿ ಆಕೆಯನ್ನು ಕರ್ಕೊಂಡೋಗಿ ಅತ್ಯಾಚಾರ ಮಾಡಿದಂಥ ಸಂದರ್ಭದಲ್ಲಿ ಸೊ ಅಲ್ಲಿ ಆ ಗೋದಾಮಿಗೆ ಕೂಡ ಸಾಕಷ್ಟು CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿದ್ರು. ಸೊ ಆ ಕ್ಯಾಮ್ರಾಗಳಲ್ಲಿ ಆ ಡಿವೈಸ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ನಂತರ ಒಂದು ಮೊಬೈಲ್ನಲ್ಲಿದ್ದಂಥ ವಿಡಿಯೋಗಳೇನಿದೆ ಅದನ್ನು ACT ಆ್ಯಕ್ಟ್ ಕೇಬಲ್ ಮೂಲಕ ತನ್ನ ಒಂದು ಕಚೇರಿಯಲ್ಲಿ ಕುಳಿತು ಆ ಒಂದು ವಿಡಿಯೋಗಳನ್ನು ಲೈವ್ ಆಗಿ ನೋಡ್ತಾ ಇದ್ರು ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಏನು ಈಗ ಕೇಳಿ ಬರ್ತಾ ಇರುವಂತಹ ದೂರಿನ ಆಧಾರದ ಮೇಲೆ ತನಿಖೆಗಳು ಕೂಡ ಹೋಗ್ತಾ ಹೋಗುತ್ತೆ. ಸದ್ಯಕ್ಕೆ ಮುನಿರತ್ನ ಅವರಿಗೆ ಸಂಕಷ್ಟಗಳು ತಪ್ಪಿದ್ದಲ್ಲ. ಯಾಕಂತ ಹೇಳಿದ್ರೆ 10 ಪ್ರಕರಣಗಳು 10 ಸೆಕ್ಷನ್ಗಳ ಅಡಿಯಲ್ಲಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು. ಈಗ ವಶಕ್ಕೆ ಪಡೆದ ನಂತರ ವಿಚಾರಣೆಗಳು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಒಂದು ಪ್ರಕರಣದಲ್ಲಿ ಬೇಲ್ ಸಿಕ್ಕಿದೆ, ಉಳಿದ ಪ್ರಕರಣಗಳಲ್ಲೂ ಕೂಡ ಅವರಿಗೆ ಯಾವ ರೀತಿಯಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ, ಇವರಲ್ಲಿ ಯಾವ ರೀತಿಯಾದಂತಹ ಒಂದು ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡ್ತಾರೆ, FSL ವರದಿಗಳು ಬರಬೇಕು, ಈ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. FSL ವರದಿಗಳ ಆಧಾರದ ಮೇಲೆ ಈ ಒಂದು ಕೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ ನಂತರ ಅವರಿಗೆ ಕಟ್ಟಿಟ್ಟ ಒಂದು ಶಿಕ್ಷೆ ಕೂಡ ಸಾಧ್ಯ ಆಗುವಂಥದ್ದು ಸಾಹಿತ್ಯ. ಈಗ ದೃಶ್ಯದಲ್ಲಿ ಕಾಣ್ತಾ ಇರುವಂಥದ್ದು ಇದೇ ಒಂದು ಸ್ಕಾರ್ಪಿಯೋದಲ್ಲಿ ಮುನಿರತ್ನ ಅವರು ಹೋಗ್ತಾ ಇರುವಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೆ ಶಾಸಕ ಮುನಿರತ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.
ಕಗ್ಗಲೀಪುರ ಪೊಲೀಸರಿಂದ ಏಡ್ಸ್ ಟ್ರಾಪ್ ಶಾಸಕ RR ನಗರದ ಶಾಸಕ ಏನಿದ್ದಾನೆ ಇವನನ್ನ ಬಂಧನ ಕೂಡ ಮಾಡಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಮುನಿರತ್ನ ಏಡ್ಸ್ ಟ್ರಾಪ್ ಅನ್ನ ಬಯಲು ಮಾಡಿದ್ದು ನಿಮ್ಮ ಪವರ್ ಟಿವಿ ನೀವು ಗಮನಿಸ್ತಾ ಇದ್ದೀರಾ. ಕಂಟಿನ್ಯೂ ಆಗಿ ನಾವು ಚೇಜನ್ನ ಮಾಡ್ತಾ ಇದ್ದಾರೆ ನಮ್ಮ ರಿಪೋರ್ಟರ್. ಇದೀಗ ಬಿಡದಿ ಮಾರ್ಗವಾಗಿ ಹೋಗಿದ್ದಾರೆ. ಇನ್ನು ಲೈಂಗಿಕ ಕಿರುಕುಳ ಕೂಡ ನೀಡಿದ್ದ ಕೆಲವು ಆದರೆ ಇಬ್ಬರು ಸಂತ್ರಸ್ತೆಯರು ಏನು ದೂರು ದಾಖಲು ಮಾಡಿದ್ದಾರೆ ಅದರಲ್ಲಿ ಹೇಳ್ಕೊಂಡಿದ್ದಾರೆ. 164 ಸೆಕ್ಷನ್ ಅಡಿಯಲ್ಲಿ ದೂರನ್ನ ಅಂದರೆ ಹೇಳಿಕೆ ದಾಖಲು ಮಾಡಿದ್ದಾರೆ. ಇಬ್ಬರು ಸಂತ್ರಸ್ತೆಯರು ನಮಗೆ ಅತ್ಯಾಚಾರ ಮಾಡಿದ್ದಾರೆ, ಹಾಗೆ ಸಾಕಷ್ಟು ಕಿರುಕುಳ ನೀಡಿದ್ದಾರೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಗ್ಗಲೀಪುರ ಪೊಲೀಸರು RR ನಗರ ಶಾಸಕ ಮುನಿರತ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಮೆಡಿಕಲ್ ಚೆಕಪ್ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಮೆಡಿಕಲ್ ಚೆಕಪ್ನಲ್ಲಿ ಡೈಲಿ ರೊಟೀನ್ ಏನಿರುತ್ತೆ, BP, ಶುಗರ್ ಈ ರೀತಿಯಾಗಿ ಅಂದರೆ ಡೈಲಿ ರೊಟೀನ್ ಚೆಕಪ್ ಅನ್ನ ಮಾಡಿಸ್ತಾರೆ. ಏನಾದ್ರು ಆರೋಗ್ಯದಲ್ಲಿ ಏರುಪೇರಿದ್ಯಾ, ಎಲ್ಲವೂ ಕೂಡ ಸರಿಯಾಗಿದ್ಯಾ, ಆರೋಗ್ಯದಲ್ಲಿ ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಿಸ್ತಾರೆ. ಅದಾದ ನಂತರ ವಿಚಾರಣೆಗೆ ಅಂತ ಕಗ್ಗಲೀಪುರ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಯಾವುದೇ ಆರೋಪಿ ಆಗಿರಬಹುದು, ಆರೋಪಿನ ಕರ್ಕೊಂಡು ಹೋಗಿದ ತಕ್ಷಣ ವಿಚಾರಣೆ ಪ್ರಾರಂಭ ಮಾಡೋದಿಲ್ಲ. ಯಾವುದೇ ಪ್ರಕರಣ ಆದರೂ ಅಷ್ಟೇ, ಯಾವುದೇ ಪ್ರಕರಣ ಆದ್ರೂ ಕರ್ಕೊಂಡು ಹೋಗಿದ ತಕ್ಷಣ ವಿಚಾರಣೆ ಮಾಡಲ್ಲ. ಒಂದು ಜೈಲು ಅಂದ್ರೆ ಒಂದು ಠಾಣೆ ಅಂದಿದ ತಕ್ಷಣ ಆ ಠಾಣೆಯಲ್ಲಿ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಆ ನಿಯಮಗಳಿಗೆ ಅನುಸಾರವಾಗಿ ಕೆಲವೊಂದಿಷ್ಟು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಕರ್ಕೊಂಡು ಹೋಗಿ ಆ ಪ್ರೊಸೀಜರ್ನ ಮಾಡಿಸ್ತಾರೆ. ಆ ಪ್ರೊಸೀಜರ್ ಆದ ನಂತರ ವಿಚಾರಣೆ ಪ್ರಾರಂಭ ಆಗುತ್ತೆ. ವಿಚಾರಣೆಯಲ್ಲಿ ಈ ಅತ್ಯಾಚಾರ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಏನು, ಆ ಮಹಿಳೆ ಇವಾಗ ಏನು ದೂರು ದಾಖಲು ಮಾಡಿದ್ದಾರೆ ಆ ಮಹಿಳೆಗೂ ನಿಮಗೂ ಏನು ಸಂಬಂಧ, ಆ ಮಹಿಳೆ ಯಾವಾಗಿನಿಂದ ನಿಮಗೆ ಪರಿಚಯ ಇದ್ರು, ನೀವು ಯಾವ ರೀತಿ ಮೆಸೇಜ್ ಮಾಡ್ತಾ ಇದ್ರಿ, ಆ ದಾಖಲೆಗಳೇನಿದೆ, ಹಾಗೆ ಫೋನನ್ನು ಕೂಡ ಅವಶ್ಯಕ್ಕೆ ಪಡೆಯೋ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ಮಹಿಳೆ ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು, ಎಲ್ಲವ ಅಂಶವನ್ನು ಕೂಡ ಹೇಳಿಕೆಯಲ್ಲಿ ದಾಖಲು ಮಾಡಿದ್ದಾರೆ. ಈ ಎಲ್ಲ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಈ ಎಲ್ಲ ವಿಚಾರಣೆಗಳು ಆದ ನಂತರ ನ್ಯಾಯಾಲಯಕ್ಕೆ ಈ ಆರೋಪಿನ ಕರ್ಕೊಂಡು ಹೋಗ್ತಾರೆ, ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳೋ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಅಂತಿಂಥ ಪ್ರಕರಣ ಅಲ್ಲ ಇದು. ಈ ಪ್ರಕರಣದಲ್ಲಿ ಪೊಲೀಸರು ಕಸ್ಟಡಿ ಕೇಳೋ ಸಾಧ್ಯತೆ ಇದೆ. ಕೇಳಿ ಆ ನಂತರ ವಿಚಾರಣೆಯನ್ನು ನಡೆಸ್ತಾರೆ. ಈ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಎಷ್ಟು, ಈ ಉಳಿದ ಆರೋಪಿಗಳಂದ್ರೆ 7 ಜನ ಆರೋಪಿಗಳು ಈ ಪ್ರಕರಣದಲ್ಲಿದ್ದಾರೆ, ಅಂದ್ರೆ 7 ಜನರ ವಿರುದ್ಧ ದೂರು ದಾಖಲಾಗಿದೆ, ಅವರ ಪಾತ್ರ ಏನು, ಈ ನಿಮ್ಮ ಪಾತ್ರ ಏನು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಮಾಡಿದ್ದೀರಾ, ಆ ಮಹಿಳೆಗೂ ನಿಮಗೂ ಏನು ಸಂಬಂಧ, ನೀವು ಯಾಕೆ ಆ ಮಹಿಳೆ ಜೊತೆ ಚಾಟಿಂಗ್ ಮಾಡಿದ್ರಿ, ನಿಮಗೂ ಆ ಮಹಿಳೆಗೂ ಎಷ್ಟು ವರ್ಷದಿಂದ ಪರಿಚಯ ಇದೆ, ಯಾವ ಸಂದರ್ಭದಲ್ಲಿ ಆ ಮಹಿಳೆ ನಿಮಗೆ ಪರಿಚಯ ಆದ್ರಿ, ಈ ರೀತಿಯಾಗಿ ನಾನಾ ಪ್ರಶ್ನೆಗಳನ್ನ ಪೊಲೀಸರು ಕೇಳ್ತಾರೆ. ಆ ಪೊಲೀಸರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ ಕೂಡ ಇದೆ. ಈಗ ಪೊಲೀಸರು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ನ್ಯಾಯಾಲಯದಲ್ಲಿ ಈಗ ಜಡ್ಜ್ ಮುಂದೆ ಸಬ್ಮಿಟ್ ಮಾಡಿದಾಗ ಪೊಲೀಸರು ಕಸ್ಟಡಿ ಕೇಳ್ತಾರೆ. ಯಾಕಂದ್ರೆ ವಿಚಾರಣೆ ಒಂದು ದಿನದಲ್ಲಿ ಮುಗಿಯುವಂಥದ್ದಲ್ಲ. ಯಾಕಂದ್ರೆ ಈ ಪ್ರಕರಣ ಕೂಡ ದೊಡ್ಡದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆ ನಡೆಸಬೇಕು. ಮತ್ತೆ ಈಗ ಏನು ಇಬ್ಬರು ಸಂತ್ರಸ್ತೆಯರಿದ್ದಾರೆ ಅವರು ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಇವ್ರು ಏನು ಹೇಳ್ತಾರೆ, ಎಲ್ಲವನ್ನು ಕೂಡ ತಾಳೆ ಹಾಕಿ ನೋಡ್ತಾರೆ ಪೊಲೀಸರು. ಇವರು ಸರಿ ಅವ್ರು ಸರಿ ಅಂತ ನೋಡೋದಿಲ್ಲ, ಎಲ್ಲವನ್ನು ಕೂಡ ತಾಳೆ ಹಾಕಿ ನೋಡ್ತಾರೆ. ಆ ನಂತರ ಜಡ್ಜ್ ಮುಂದೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನು ಕೂಡ ಜಡ್ಜ್ಗೆ ಮಾಹಿತಿಯನ್ನು ಕೂಡ ನೀಡ್ತಾರೆ.